ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ RCB ಧನಂಜಯ ವಿದ್ಯಾಂಗ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ರಾತ್ರಿ ಎಲ್ಲಿ ಹೋಗ್ತಾ ಇದೀನಿ ಅಂದ್ರೆ ಶೂಟಿಂಗ್ ಹೋಗ್ತಾ ಇದೀನಿ ಕಂಡ್ರೆ. ಎಲ್ಲಿ ಅಂದ್ರೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಚಿನ್ಕುರ್ಳಿ ಹೋಬಳಿಯ ಪಕ್ಕದ ಹಳ್ಳಿಗೆ ರಾಗಿಮುದ್ದಿನಹಳ್ಳಿಗೆ ಹೋಗುತ್ತಿದ್ದೇನೆ. ಬನ್ನಿ ಹೋಗೋಣ. ರೈಲ್ವೆ ಸ್ಟೇಷನ್ ಬಂದೆ, ಟಿಕೆಟ್ ತಗೊಂಡೆ, ಟ್ರೈನ್ ಕಾಯ್ತಾ ಇದ್ದೆ. ಅಷ್ಟ್ರೊಳಗೆ ಟ್ರೈನ್ ಬಂದೇ ಬಿಡ್ತು. ಟ್ರೈನ್ ಅಲ್ಲಿ ಸೀಟ್ ಸಿಗ್ತಿತ್ತೇನಂತ ಓಡಿದ್ವಿ. ಎಲ್ಲೂ ಸೀಟ್ ಸಿಗ್ಲಿಲ್ಲ. ನೋಡಿ ನಾವು ಹತ್ತಿ ಎಲ್ಲಾರು ಮಕ್ಕಂದಿದ್ರು, ನಾವು ಮಕ್ಕಂದಿದ್ವಿ. ಮಕ್ಕಂದಾದ್ಮೇಲೆ ನೋಡ್ತಾ ಇದೀವಿ, ಬೆಳಕಾಗ್ತಿತ್ತು. ಇದೇ ನೋಡ್ರಿ ಪಾಂಡವಪುರ. ಅಲ್ಲಿನ ಒಂದು ಅಂಕಲ್ ಕೇಳಿದ್ರು ಇದು ಯಾವ ಅಂತ. ಅಂಕಲ್ ಪಾಂಡವಪುರ ಈ ತರ ಹೇಳ್ದೆ. ರೈಲ್ ಹಿಡಿದು ಬಸ್ ಸ್ಟ್ಯಾಂಡಿಗೆ ಹೋಗೇ ಬಿಟ್ಟೆ. ಬಸ್ ಹತ್ಕೊಂಡೆ ಚಿನ್ಕುರ್ಳಿಗೆ ಹೋಗ್ತಾ ಇದೀನಿ. ಇದೇ ನೋಡ್ರಿ ಚಿನ್ಕುರ್ಳಿ ಬಸ್ ಸ್ಟ್ಯಾಂಡ್. ಅಲ್ಲೇ ಪಕ್ಕದಲ್ಲಿ ಗಣಪತಿ ದೇವಸ್ಥಾನ ಇತ್ತು. ನಾನು ಕೈ ಮುಗ್ದೆ. ಅಷ್ಟ್ರೊಳಗೆ ನನ್ನ ಫ್ರೆಂಡ್ ಬಂದ ಕರ್ಕೊಂಡು ಹೋಗಕ್ಕೆ. ಓಣೆ ನೋಡ್ರಿ ಜೀವನ ಅಂತಿಂತು ರಾಗಿಮುದ್ದಿನಹಳ್ಳಿಗೆ ಬಂದ್ವಿ. ಅಂತಿಂತು ಅವ್ರ ಮನೆ ಬಂದೇ ಬಿಡ್ತು. ಇದೇ ನೋಡ್ರಿ ನಮ್ಮ ಫ್ರೆಂಡ್ ಮನೆ, ಜೀವನವರ ಮನೆ ಯಾರು ಇದ್ದಿದ್ದಿಲ್ಲ. ಎಲ್ಲ ಗದ್ದೆ ಹೋಗಿದ್ರು. ಬ್ಯಾಗ್ ಇಟ್ಟು ಅವ್ರ ಗದ್ದೆಗೆ ಹೋಗ್ಬಿಟ್ವಿ. ಅವ್ರಲ್ಲಿ ಏನ್ ಕೆಲಸ ಮಾಡ್ತಿದ್ರು ಅಂದ್ರೆ ಭತ್ತ ಕೊಯ್ತಾ ಇದ್ರು. ಅದಕ್ಕೆ ನಾವು ನಿಂತ್ಕೊಂಡ್ವಿ. ಅಲ್ಲಿ ನಾನು ಸ್ವಲ್ಪ ವಿಡಿಯೋಗಳನ್ನು ಮಾಡ್ತಾ ಇದ್ದೆ. ಅಷ್ಟರೊಳಗೆ ನಮ್ಮ ಜೀವನವರ ತಾಯಿನೂ ಬಂತು, ಅವ್ರ ಜೊತೆ ಕರೆಯೂ ಬಂದಿತ್ತು. ಹಂಗೆ ನಮ್ಮ ಎಣ್ಣೆನೆ ಹುಡುಗರು ನಮ್ಮ ಟೀಮ್ ಬಂದೇ ಬರ್ತೀವಿ ಅಂತ ಫೋನ್ ಮಾಡಿದ್ರು. ಅದಕ್ಕೆ ನಾವು ಕರ್ಕೊಂಬರಕ್ಕೆ ಅಂತ ಚಿನ್ಕುಳಿ ಬಂದ್ವಿ. ಅಷ್ಟೊಳಗೆ ಬಂದೇ ಬಿಟ್ಟಿದ್ರು. ನೋಡ್ರಪ್ಪ ನಮ್ಮ ಎಣ್ಣೆನೆ ಹುಡುಗರು. ಇನ್ನು ಕೆಲವರು ಆನ್ ದ ವೇಯಲ್ಲಿ ಇದ್ದಾರೆ. ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ ಎಲ್ಲರೂ. ನೀವು ನೋಡ್ತಾ ಇದ್ದೀರಲ್ಲ, ಇದು ಬೇಬಿ ಬೆಟ್ಟ. ಊರ್ ಯಾಕಪ್ಪ ಎಲ್ಲರೂ ಮೇಲೆ ಹತ್ತುತ್ತಾ ಇದೀರಂತ ನೋಡ್ತಾ ಇದ್ದೀರಾ? ಯಾಕಿಲ್ಲ ಕಣ್ರಿ, ಮೇಲೆ ಒಂದು ಸಣ್ಣದೊಂದು ದೇವಸ್ಥಾನ ಇದೆ ಅಂತ ಹೇಳಿದ್ರು. ಅದಕ್ಕೆ ಎಲ್ಲರೂ ಹತ್ತಿದ್ವಿ. ಎಲ್ಲರಿಗೂ ಸುಸ್ತಾಗೇ ಬಿಡ್ತು. ಎಲ್ಲರೂ ಕೂತ್ಕೊಂಡ್ಬಿಟ್ರು. ಬನ್ನಿ ಹೋಗೋಣ ದೇವಸ್ಥಾನದೊಳಗೆ. ಎಲ್ಲರೂ ಕೈ ಮುಗಿರಿ. ನಾನು ಕೈ ಮುಗ್ದಿನಿ. ಕೆಳಗಿನ ಇರುವ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಮೂವಿ ಮುಹೂರ್ತ ಪೂಜೆ ಮಾಡಿದ್ವಿ. ಮಠದ ಸ್ವಾಮಿಯರು, ಸರ್ಗಳು, ಡೈರೆಕ್ಟರ್, ಕ್ಯಾಮೆರಾಮನ್ ಎಲ್ಲ ಬಂದಿದ್ರು. ಶೂಟಿಂಗು ಸ್ಟಾರ್ಟ್ ಆಯಿತು. ಶೂಟಿಂಗು ಮುಕ್ತಾಯವಾಯಿತು. ಊರಾರಂತ ನೋಡ್ತಾ ಇದ್ದೀರಲ್ಲ, ಯಾರು ಇಲ್ಲ. ನನ್ನ ಬಿಡಕ್ಕೆ ಚಿನ್ಕುರ್ಳಿಗೆ ನಮ್ಮ ಜೀವನರ ತಂದೆ ಬಂದಿದ್ರು. ಊರೇ ನೋಡ್ರಿ. ಅಂತಿತ್ತು ಬಸ್ ಬಂತು. ಹತ್ಕೊಂಡೆ ಪಾಂಡವಪುರಕ್ಕೆ ಹೋದೆ. ಪಾಂಡವಪುರದಿಂದ ರೈಲ್ವೆ ಸ್ಟೇಷನ್ ಇಳಿದು ಟಿಕೆಟ್ ತಗೊಂಡು ನಮ್ಮ ಶಿವಮೊಗ್ಗಕ್ಕೆ ಟ್ರೈನ್ ಕಾಯ್ತಾ ಇದ್ದೆ. ಟ್ರೈನ್ ಹತ್ಕೊಂಡು ಸೀಟ್ ಮೇಲೆ ಕೂತ್ಕೊಂಡಿದ್ದೆ. ಇಲ್ಲಿಗೆ ವಿಡಿಯೋ ಮುಗೀತು. ನೀವೇನು ಮಾಡಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.